ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತು ಜಿ ಪಿ ನಡುವಿನ ಒಂದು ಕಾದಾಟ ಶುರುವಾಗ್ತದೆ. ಹಾಗಿದ್ರೆ ಇಬ್ಬರು ಕೂಡ ಕೋರ್ಟಿಗೆ ಹೊರಟಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಿ ಪಿ ಕೈಗೆ ವಿಡಿಯೋ ಸಿಕ್ಕಿದೆ. ಆ ಒಂದು ವಿಡಿಯೋ ನಿಜಕ್ಕೂ ಕೂಡ ಒಂದು ದೊಡ್ಡ ಸತ್ಯವನ್ನೇ ಹೇಳ್ತದೆ. ಆ ಒಂದು ಸತ್ಯನ ನೋಡಿದೆ ಜಿ ಪಿ ಪಾಟೀಲೇ ತತ್ತರಿಸ್ತಿದ್ದಾರೆ. ಬಿಕಾಸ್ ಆ ಒಂದು ವಿಡಿಯೋದಲ್ಲಿ ಅನಾಮಿಕ ಲೇಡಿ ಆ ಸಂಧ್ಯಾಳನ್ನು ಕರ್ಕೊಂಡು ಹೋಗ್ತಿರೋ ದೃಶ್ಯ ಕ್ಯಾಪ್ಚರ್ ಆಗಿದೆ. ಆ ಒಂದು ವಿಡಿಯೋವನ್ನು ಅಸಿಸ್ಟೆಂಟ್ಗೆ ಕೊಟ್ಟಿದೆ. ಇದನ್ನು ತುಂಬ ಜೋಪಾನವಾಗಿ ಇಟ್ಕೋ, ಕೋರ್ಟಲ್ಲಿ ಬೇಕಾಗುತ್ತೆ ಅಂತ ಹೇಳ್ತಾರೆ. ಇದು ಮಹತ್ವದ ಸಾಕ್ಷಿಯಾಗತ್ತೆ ಅಂತ ಕೂಡ ನೋಡಿದ್ದಾರೆ. ಅತ್ತ ಕಡೆ ಭಾರ್ಗವಿ ಶಕುಂತಲಾ ಅವ್ರ ಹತ್ರ, ನಾನು ನಿಜವಾಗ್ಲೂ ಕೂಡ ಹೇಳ್ತಿರೋ ಮಾತು ನಿಜ ಅಜ್ಜಿ, ರೀತು ಪ್ರೆಗ್ನೆಂಟ್ ಅಲ್ಲ, ನೀವಾದರೂ ನನ್ನ ಮಾತನ್ನು ನಂಬ್ತೀರಾ ಅಲ್ವಾ ಅಂದಾಗ, ಖಂಡಿತ ಮಗಳೇ ನಾನು ನಿನ್ನ ಮಾತನ್ನು ನಂಬ್ತೀನಿ. ಯಾಕಂದರೆ ನನಗೂ ಕೂಡ ಅವಳು ಪ್ರೆಗ್ನೆಂಟ್ ಇಲ್ವೋ ಅನ್ನೋ ಡೌಟ್ ಇತ್ತು. ಖಂಡಿತ ನಾನು ನಿನ್ನ ಮಾತನ್ನು ನಂಬ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ರೀತು ಮತ್ತು ಬೃಂದ ಎಲ್ಲರೂ ಕೂಡ ಸೇರಿಕೊಂಡಿದ್ದೆ ನನ್ನ ಗಂಡನ ಇನ್ಸೆನ್ಸ್ನ ಜೊತೆ ಆಟ ಆಡ್ತಿದ್ದಾರೆ. ನಿಜಕ್ಕೂ ಕೂಡ ನನ್ನ ಗಂಡನ ಇವರೆಲ್ಲ ಬಳಸ್ಕೊತಿರೋದ್ರಿಂದ ನಂಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತದೆ. ಅದೇ ಕಾರಣಕ್ಕೆ ಆದಷ್ಟು ಬೇಗ ನನ್ನ ಗಂಡನ ಮುಂದೆ ಅವರ ಮುಖವಾಡವನ್ನು ಬಟಾಬೈಲ್ ಮಾಡಬೇಕು ಅಂತಾರೆ. ಜೊತೆಗೆ ಸಂಧ್ಯಾ ಸಾವಿಗೆ ಕೂಡ ನ್ಯಾಯ ಕೊಡಿಸ್ಬೇಕು ಅಂದಾಗ, ಖಂಡಿತ ಮಗಳೇ ನಿನ್ನ ನ್ಯಾಯವನ್ನು ಕೊಟ್ಟೇ ಕೊಡಿಸ್ತೀಯ. ಖಂಡಿತವಾಗ್ಲೂ ಈ ಮನೆ ಇಷ್ಟು ಬದಲಾಗಿದೆ ಅಂದರೆ ಅದಕ್ಕೆಲ್ಲ ಕಾರಣ ನೀನಿಲ್ಲ ಅಂದಿದ್ರೆ ಈ ಮನೆ ಇಷ್ಟು ಬದಲಾಗ್ತಾ ಇರಲಿಲ್ಲ. ಜಿ ಪಿ ಖಂಡಿತ ಕೆಲ್ಸಕ್ಕೆ ಹೋಗೋ ಸಸ್ಯನ ಒಪ್ಕೋತಿರ್ಲಿಲ್ಲ, ಆದರೆ ಅವನೇ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾನೆ ಅಂತ ಶಕುಂತಲ್ ಅವರು ಹೇಳ್ತಾರೆ. ಜೊತೆಗೆ ಭಾರ್ಗವಿ, ನೀನು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋದು ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ನಿನ್ನ ಒಂದು ವೈಯಕ್ತಿಕ ಬದುಕಿನ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗತ್ತೆ ಅಂದಾಗ, ಖಂಡಿತ ಅರ್ಜುನ್ ನೀವೇನು ಯೋಚನೆ ಮಾಡಿಬಿಡಿ. ನನ್ನ ಮತ್ತು ಅರ್ಜುನ್ ಸಂಬಂಧ ಯಾವುದೇ ಕಾರಣಕ್ಕೂ ಕೂಡ ದೂರ ಆಗೋದಿಲ್ಲ. ನಮ್ಮ ಪ್ರೀತಿ ಅಷ್ಟು ಸ್ಟ್ರಾಂಗ್ ಆಗಿದೆ. ಖಂಡಿತ ಯಾರೂ ಕೂಡ ನಮ್ಮನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ನಂತರ ನಿನ್ನ ನೋಡಿದ್ರೆ ನನ್ನನ್ನೇ ನೋಡ್ಕೊಂಡಾಗ ಆಗುತ್ತೆ ಭಾರ್ಗವಿ, ಅದಕ್ಕೋಸ್ಕರನೇ ನಂದೇ ಕೋಟನ್ನು ನಿನಗೆ ಗಿಫ್ಟಾಗಿ ಕೊಡ್ತಿದ್ದೀನಿ ಅಂದಾಗ, ಇಲ್ಲಿ ಭಾರ್ಗವಿ ಖುಷಿ ಆಗಿಬಿಡುತ್ತೆ. ಅಂದು ಅಪ್ಪ ಕೊಟ್ಟಿದ್ರು, ಇವತ್ತು ಅಜ್ಜಿ ಕೊಡ್ತಿದ್ದಾರೆ ಅಂತ. ಅಷ್ಟರಲ್ಲಿ ಇಲ್ಲಿ ಅರ್ಜುನ ವಂದನಾ ಜೊತೆ ಬರ್ತಾರೆ. ವಂದನಾ ಜೊತೆ ಬಂದಿದ್ದೆ ಭಾರ್ಗವಿಯನ್ನು ಪ್ರಶ್ನೆ ಮಾಡ್ತಾರೆ. ಭಾರ್ಗವಿ ನಿಜಕ್ಕೂ ಕೂಡ ಒಂದು ಮಾತನ್ನು ಕೇಳಿ ಶಾಕ್ ಆಗ್ತಿದ್ದಾಳೆ. ಯಾಕಂದರೆ ಅಲ್ಲಿ ಅರ್ಜುನ್ ವಿಕ್ಕಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ. ವಿಡಿಯೋದಲ್ಲೇ ಗೊತ್ತಾಗ್ತದೆ ವಿಕ್ಕಿ ಫಾರ್ಮ್ ಹೌಸಲ್ಲಿ ಇದ್ದ ಅಂತ ಹೇಳಿದಾಗ, ಹೌದಾ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಗೊತ್ತಾಗುತ್ತೆ. ಸತ್ಯ ಇವತ್ತು ಕಹಿ ಆಗಿದೆ, ಅದೇ ಕಾರಣಕ್ಕೆ ನೀವು ಈ ರೀತಿ ನಡ್ಕೋತಾ ಇದ್ರೆ ಖಂಡಿತ ಸಂಬಂಧ ಕಷ್ಟ ಬಂದಿದೆ ಅನ್ನೋ ಕಾರಣಕ್ಕೆ ಸಂಧ್ಯಾ ಕೇಸನ್ನು ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ. ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ತೀನಿ, ಆ ವಿಕ್ಕಿಯನ್ನು ಜೈಲಿಗೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಈ ಕಡೆ ವಂದನಾ ಅಂತೂ ನೋಡಿದ್ಯಾ ವಿಕ್ಕಿ, ನಾನು ತಪ್ಪು ಮಾಡಿಲ್ಲ ಅಂದರೂ ಯಾವ ರೀತಿ ನನ್ನ ತಮ್ಮನ ಮೇಲೆ ಸೇರಿ ತೀರಿಸ್ಕೊಂಡು ಇಲ್ಲಿ ಹಾಗೆ ಜಿದ್ದು ಸಾಧಿಸ್ತಿದ್ದಾಳೆ. ನಿಜಕ್ಕೂ ಹೇಳಬೇಕು ಅಂದರೆ ನೀನು ನಿನ್ನ ತಂಗಿಯ ಮಗುವನ್ನು ಸಾಯಿಸಿದಂಥ ಭಾರ್ಗವಿ ಅಂತವಳನ್ನ ಮದುವೆ ಆಗಿದೆಯಲ್ಲ, ನನ್ನನ್ನು ಮದುವೆ ಆಗಬೇಕಿತ್ತಲ್ವ ಅಂತ ಹೇಳಿ ವಂದನಾ ಕೇಳಿದಾಗ ಭಾರ್ಗವಿ ಹೋಗುತ್ತೆ. ವಂದನಾ ಕೆನ್ನೆಗೆ ಬಾರಿಸ್ತಾರೆ. ನೋಡು ಗಂಡ ಹೆಂಡತಿ ನಡುವೆ ಸಾವಿರ ಬರುತ್ತೆ ಹೋಗುತ್ತೆ, ನೀನು ಯಾರು ತಲೆ ಹಾಕೋದಕ್ಕೆ ಅಂತ ಹೇಳಿ ಭಾರ್ಗವಿ ವಂದನಾನ ಪ್ರಶ್ನೆ ಮಾಡ್ತಾರೆ. ಈ ಕಡೆ ವಂದನಾ ಕೂಡ ಸಿಡಿದು ಇಟ್ಟಿದ್ದಾರೆ. ತದನಂತರ ಇಲ್ಲಿ ಅರ್ಜುನ್, ಹೌದು ನೀವು ವಿಕ್ಕಿನೇ ತಪ್ಪು ಮಾಡಿರೋದು ಅಂತ ಹೇಳ್ತಿದ್ರ, ಖಂಡಿತವಾಗ್ಲೂ ವಿಕ್ಕಿ ತಪ್ಪು ಮಾಡಿಲ್ಲ. ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾನೇನು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಡಿ ಅಂತ ಹೇಳ್ತಿಲ್ಲ. ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಿ ತಪ್ಪು ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ. ಅದನ್ನು ಬಿಟ್ಟು ವಿನಾಕಾರಣ ನಿರಪರಾಧಿ ಆಗಿರೋ ವಿಕ್ಕಿನ ನೀವು ಜೈಲಿಗೆ ಹಾಕ್ಸಿರೋದು ಸ್ವಲ್ಪ ಕೂಡ ಸರಿಯಿಲ್ಲ ಅಂದಾಗ, ಬೇಕಾದ ಸಾಕ್ಷಿ ಇದೆ ಅದಕ್ಕೆ ಅಂತ ಭಾರ್ಗವಿ ಹೇಳ್ತಾರೆ. ಹೌದಾ, ಆ ಸಾಕ್ಷಿಗಳು ಏನು ಅನ್ನೋದನ್ನು ನಾನು ಕೂಡ ನೋಡಬೇಕು, ನನಗೆ ತೋರಿಸಿ ಅಂತ ಹೇಳಿದಾಗ, ಇಲ್ಲ ಯಾವುದೇ ಕಾರಣಕ್ಕೆ ನಿಮಗೆ ಸಾಕ್ಷಿಯನ್ನು ತೋರ್ಸೋಕ್ಕಾಗೋದಿಲ್ಲ, ಏನಿದ್ರು ಕೂಡ ಕೋರ್ಟಲ್ಲೇ ಸಾಕ್ಷಿ ಇರುವಿಲ್ಲ ಆಗುತ್ತೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ನಂತರ ನಿಮಗೂ ಕೂಡ ಗೊತ್ತಾಗುತ್ತೆ ಖಂಡಿತವಾಗ್ಲೂ ವಿಕ್ಕಿ ತಪ್ಪು ಮಾಡಿಲ್ಲ ಅನ್ನೋದು ಅಂತ ಹೇಳಿ ವಿಕ್ಕಿ ಕೂಡ ಅಲ್ಲಿಂದ ಹೊರಡ್ತಾರೆ. ಭದ್ರಾ ಅವರು ಶಕುಂತಲಾ ಅವ್ರನ್ನ ಬಂದು ಪ್ರಶ್ನೆ ಮಾಡ್ತಿದ್ದಾರೆ, ಏನಂತ ಇದು ಆ ಭಾರ್ಗವಿ ಎಷ್ಟೆಲ್ಲ ಮಾಡ್ತಾಳೆ, ನಮ್ಮ ಮೊಮ್ಮಕ್ಕನ್ನ ಸಾಯಿಸಿದಾಳೆ ಅಂತವ್ರು ಪರವಾಗಿ ನಿಂತಿದ್ರಲ್ಲ ಅಂದಾಗ, ಏನಿದು ರುದ್ರ ಇಷ್ಟು ದಿನ ಭಾರ್ಗವಿ ಪರ ನಿಂತ್ಕೊಂಡಿದ್ರಿ, ಭಾರ್ಗವಿ ಏನು ಎಂತೂ ಎಲ್ಲವೂ ಕೂಡ ನಿಮಗೆ ಗೊತ್ತದೆ. ಅಷ್ಟು ಆದರೂ ಕೂಡ ಈ ರೀತಿ ಭಾರ್ಗವಿ ಮಾತಿನ ಮೇಲೆ ನಿಜವಾಗ್ಲೂ ಕೂಡ ಡೌಟ್ ಪಡ್ತಿದ್ರಲ್ಲ, ನಿಮ್ಗೆ ಏನು ಹೇಳಬೇಕು. ಖಂಡಿತ ನಿಮ್ಗೆ ಯಾಕೆ ಕಾಣಿಸ್ತಿಲ್ಲ ಗೊತ್ತಾ, ಭಾರ್ಗವಿ ಬೆಟ್ಟದ ಮೇಲಿದ್ದಾಳೆ, ಅವಳು ಎಲ್ಲವನ್ನ ಕೂಡ ನೋಡ್ತಿದ್ದಾಳೆ. ಬಿಕಾಸ್ ಎಲ್ಲವೂ ಕೂಡ ಅವಳಿಗೆ ಕಣ್ಣು ಕಾಣಿಸ್ತದೆ. ಆದರೆ ನೀವು ಎಲ್ಲ ಕೆಳಗಡೆ ನಿಂತ್ಕೊಂಡಿದ್ದೀರ, ಅದೇ ಕಾರಣಕ್ಕೆ ನಿಮಗೇನು ಕೂಡ ಕಾಣಿಸ್ತಿಲ್ಲ. ಕಾಲಚಕ್ರ ಅನ್ನೋದು ಉರುಳಿ ಬಂದರೆ
ಖಂಡಿತವಾಗ್ಲೂ ಕೂಡ ಇಲ್ಲಿ ಭಾರ್ಗವಿಗೆ ಜಯ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿ ಜಿ ಪಿ ಪಾಟೀಲ್ನ ಹಾಗೆ ಭಾರ್ಗವಿ ಇಬ್ಬರು ಕೂಡ ಕೋರ್ಟ್ಗೆ ಹೋಗಬೇಕಾಗಿದೆ. ಅತ್ತ ಕಡೆ ವಿಕ್ಕಿನ ಜೈಲಿಂದ ಕೋರ್ಟ್ಗೆ ಕರ್ಕೊಂಡು ಬರ್ತಿದ್ದಾರೆ ಇನ್ಸ್ಪೆಕ್ಟರ್ ಪ್ರತಾಪ್. ವಿಕ್ಕಿನ ಕೂಡ ತರಾಟೆಗೆ ತಗೋತಾರೆ. ಬಾ, ನಿನಗೆ ಇವತ್ತು ಯಾರೂ ಕೂಡ ಕಾಪಾಡೋಕ್ಕೆ ಬರುವುದಿಲ್ಲ, ನಿನ್ನ ಕತೆ ಮುಗೀತು ಅಂತ ಹೇಳ್ತಿದ್ರೆ ಇಲ್ಲಿ ವಿಕ್ಕಿ ಅಂತೂ ಇಲ್ಲ, ಲಾಯರ್ ಅಂಕಲ್ ಬಂದೇ ಬರ್ತಾರೆ ಜಿ ಪಿ ಅಂಕಲ್ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಭಾರ್ಗವಿ ಬೆಳಿಗ್ಗೆ ಆಗ್ತಿದ್ದಾಗೆ ಕೋರ್ಟ್ಗೆ ಹೋಗೋದಕ್ಕೆ ಸಿದ್ಧವಾಗ್ತಾಳೆ. ಆದರೆ ಇಲ್ಲಿ ಬೃಂದ ಬಂದಿದ್ದೆ ಎಲ್ಲಿಗೆ ಹೋಗ್ತಿದ್ಯಾ ನೀನು, ಯಾವುದೇ ಕಾರಣಕ್ಕೂ ಈ ಮನೆ ಹೆಣ್ಮಕ್ಳು ಎಲ್ಲೂ ಕೂಡ ಕೆಲಸಕ್ಕೆ ಹೋಗಬಾರ್ದು ಅಂದಾಗ ನೀನು ಯಾರು ಕೇಳೋದಕ್ಕೆ, ಸುಮ್ಮನೆ ನಿನ್ನ ಪಾಡಿಗೆ ನೀನು ನೋಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಬೃಂದಾನೇ ತರಾಟೆಗೆ ತಗೋತಾರೆ ಭಾರ್ಗವಿ. ತದನಂತರ ಜಿ ಪಿ ಪಾಟೀಲ್ ಕೂಡ ಕೋಟ್ ಹಾಕ್ಕೊಂಡಿದ್ದೆ ಅಲ್ಲಿಗೆ ಬರ್ತಿದ್ದಾಗ ಇಲ್ಲಿ ಬೃಂದ, ಮಾವ ಖಂಡಿತವಾಗ್ಲೂ ಇವತ್ತು ನಿಮಗೇನೆ ಜಯ ಸಿಗೋದು ಅಂದಾಗ ನಾನು ಅವತ್ತೇ ಹೇಳಿದೆ ಅಲ್ವಾ, ಇಷ್ಟು ಥರ ನನ್ನ ಕಣ್ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೀನು ಕಾಣಿಸ್ಕೋಬೇಡ, ಮೊದಲು ಇಲ್ಲಿಂದ ಹೊರಡ್ತಾ ಇರು ಅಂತ ಬೈದ್ಬಿಡ್ತಾರೆ. ತದನಂತರ ಅಲ್ಲಿಗೆ ಭಾರ್ಗವಿ ಕೂಡ ಎಂಟ್ರಿ ಕೊಡ್ತಾಳೆ. ಭಾರ್ಗವಿಯನ್ನು ನೋಡಿದಂಥ ಜಿ ಪಿ, ನೋಡು ಭಾರ್ಗವಿ, ಸುಮ್ಮನೆ ವಿನಾಕಾರಣ ಬಂದು ಈ ಜಿ ಪಿ ಹತ್ರ ಸುಳ್ಳನ್ನು ಕಾಣಬೇಡ, ಸುಮ್ಮನೆ ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೆಯದು ಅಂತ ಹೇಳಿದಾಗ ಈ ಕಡೆ ಭಾರ್ಗವಿ ಕೂಡ ಹೌದು ಪಾಪ ಜೂನಿಯರ್ ಭಾರ್ಗವಿ LLB ಇಂದ ನೋಡೋಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೇನೆ, ನೀವು ಕೂಡ ಕೋಟಿಟ್ಟು ಮನೆಯಲ್ಲೇ ಕುತ್ಕೊಡಿ ಅಂತ ಹೇಳ್ತಾರೆ. ಇದರಿಂದ ಜಿ ಪಿ ರುಚಿಗಿಡ್ತಾರೆ. ನಂತರ ಭಾರ್ಗವಿಯನ್ನು ಮುಖಾಮುಖಿ ಆಗ್ತಾರೆ. ಭಾರ್ಗವಿಯನ್ನು ಮುಖಾಮುಖಿ ಆಗಿದೆ. ನೋಡು ಭಾರ್ಗವಿ, ಇವತ್ತು ಸಂಜೆ ತೀರ್ಮಾನ ಆಗತ್ತೆ ಯಾರು ಗೆಲ್ಲೋದು ಬಿಡೋದು ಅಂತ ಹೇಳಿ ಜಿ ಪಿ ಹೇಳ್ತಾರೆ. ಖಂಡಿತ ನೋಡೋಣ, ಆಲ್ ದ ಬೆಸ್ಟ್ ಅಂತ ಹೇಳಿದೆ. ಸ್ವಲ್ಪ ಚೇಂಜ್ ಇದೆ ನೋಡಿ ಮಾವ, ಇಷ್ಟು ದಿನ ನಾನು ನಿಮ್ಮ ವಿರುದ್ಧ ಹೋರಾಟ ಮಾಡೋದಕ್ಕೆ ನಮ್ಮ ಮನೆಯಿಂದ ಬರ್ತದೆ, ಆದರೆ ಇವತ್ತು ನಿಮ್ಮ ಮನೆಯಿಂದನೇ ನಿಮ್ಮ ಜೊತೆ ಹೋರಾಟ ಮಾಡೋದಕ್ಕೆ ಬರ್ತಿದ್ದೀನಿ ಅಂತ ಹೇಳಿ ಮಾವನ ಜೊತೆ ಮನೆ ಬಿಟ್ಟು ಹೋಗ್ತಿದ್ದಾಳೆ. ಇಟ್ ಮೀನ್ಸ್ ಕೋರ್ಟ್ಗೆ ಹೋಗ್ತಿದ್ದಾಳೆ. ತದನಂತರ ಅರ್ಜುನ್ ಕೂಡ ಕೋರ್ಟ್ಗೆ ಹೋಗ್ತಿದ್ದಾರೆ. ಅತ್ತ ಕಡೆ ಭಾರ್ಗವಿ ಅಪ್ಪ ಕೂಡ ಬಂದಿದ್ದಾರೆ ಕೋರ್ಟ್ಗೆ. ಇತ್ತ ಕಡೆ ಭಾರ್ಗವಿಯನ್ನು ಮೀಡಿಯಾದವರೆಲ್ಲರೂ ಕೂಡ ಭಾರ್ಗವಿಯನ್ನು ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ನಿಮಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಮಹಿಳಾ ಸಂಘದವರು ಕೂಡ ಬಂದಿದ್ದಾರೆ. ಈ ಕಡೆ ಏನು ಮಾಡ್ತೀರಾ ನೀವೀಗ ಅಂತ ಹೇಳಿ ಮೀಡಿಯಾದವರು ಪ್ರಶ್ನೆ ಮಾಡಿದಾಗ ಈ ಕಡೆ ಭಾರ್ಗವಿ, ಖಂಡಿತವಾಗ್ಲೂ ಸಂಧ್ಯಾಗೆ ನ್ಯಾಯ ಸಿಗುತ್ತೆ, ನಿಮ್ಮ ಎಲ್ಲರ ಬೆಂಬಲ ನನ್ನ ಜೊತೆ ಇದೆ ಅನ್ನೋದು ನನಗೆ ಗೊತ್ತಿದೆ, ಖಂಡಿತವಾಗ್ಲೂ ಸಂಧ್ಯಾಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ಜಿ ಪಿಗಂತೂ ಇದು ಯಾವುದನ್ನು ಕೂಡ ನೋಡಿ ಸಹಿಸೋಕೆ ಆಗ್ತಿಲ್ಲ. ತದನಂತರ ಇಲ್ಲಿ ಭಾರ್ಗವಿ ಮತ್ತು ಜಿ ಪಿ ಇಬ್ಬರು ಕೂಡ ಕೋರ್ಟ್ಗೆ ಎಂಟ್ರಿ ಕೊಡ್ತಾರೆ. ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದು ತಮ್ಮ ವಿವಾದವನ್ನು ಶುರು ಮಾಡ್ಕೋತಾರೆ. ವಿಕ್ಕಿ ಕೂಡ ಅಲ್ಲಿಗೆ ಬಂದಿದ್ದಾರೆ. ಇದೆಲ್ಲದಕ್ಕೂ ಕೂಡ ಮುಖ್ಯವಾಗಿ ಅಲ್ಲಿಗೆ ಸಂಧ್ಯಾ ಬರೋ ಚಾನ್ಸ್ ಇದೆ. ಹೌದು, ಅದೇ ಒಂದು ಕೋರ್ಟ್ಗೆ ಸಂಧ್ಯಾ ಬರ್ತಿದ್ದಾರೆ. ಹಾಗಿದ್ರೆ ಕೋರ್ಟ್ನಲ್ಲೇ ಇಲ್ಲಿ ಸಂಧ್ಯಾ ಸತ್ತಿಲ್ಲ ಅನ್ನೋ ಸತ್ಯ ರಿವೀಲ್ ಆಗ್ತಿದೆಯಾ, ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್